ಅಮ್ಮ. ಕಾಪಿ ಹೊಡೆಯೋರ್ನ ಹಿಡಿಯೋದೇ ನನ್ ಕೆಲ್ಸ ಕಣೋ. ಇಲ್ಲಿ ಬೋರ್ಡ್ ಇಲ್ಲೇನ ಮಲ್ಗದು, ಇಲ್ಲೇ ಅಂಬರೀಶ್ ಅವ್ರು ಮಲ್ಗದು. ಕಲಿಯೋ ಜನಕ್ಕೆ ಓದು ಸಿಕ್ಕದು, ಇಲ್ಲೇ ಅಂಬರೀಶ್ ಅವ್ರು ಮಲ್ಗದು. ಓ ಇದು ಎತ್ತರ ಇದ್ದಿತ್ತು. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನನ್ನ ಚಾನಲ್ನಲ್ಲಿ ಅಂಬರೀಶ್ ಸರ್ ಅವರ ಮೊದಲ ಸಿನಿಮಾ ಶೂಟಿಂಗ್ ಸ್ಪಾಟ್ಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂಬರೀಶ್ ಸರ್ದು ನಾನು ಇದುವರೆಗೂ ಯಾವುದೂ ಸಹ ಫಿಲಮ್ ಶೂಟಿಂಗ್ ಸ್ಪಾಟ್ ತೋರಿಸಿರಲಿಲ್ಲ. ಇದೇ ಮೊದಲನೆಯದು, ಅದು ಕೂಡ ಅದ್ಭುತವಾದ ಸಿನಿಮಾ ರೌಡಿ ಮತ್ತು MLA 1991ರಲ್ಲಿ ರಿಲೀಸ್ ಆದಂತಹ ಈ ಅದ್ಭುತ ಸಿನಿಮಾದಲ್ಲಿ ನಮ್ಮ ಅಂಬಿಯವರು ಮತ್ತು ಮಾಲಾಶ್ರೀ ಅವರು ಅದ್ಭುತವಾಗಿ ನಟಿಸಿದ್ದಾರೆ. ಶ್ರೀನಾಥ್ ಅವರು ಇದ್ದಾರೆ, ಓಂ ಸಾಯಿ ಪ್ರಕಾಶ್ ಅವರು ಇದ್ದಾರೆ. ಎಲ್ಲರೂ ಒಂದು ಸಖತ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಹಾಗೆಯೇ ಸಮಾಜದಲ್ಲಿ ಹೇಗೆಲ್ಲ ಇರಬೇಕು ಅನ್ನೋದನ್ನು ಒಂದು ಮೆಸೇಜ್ ಕೊಡುವಂತಹ ಸಿನಿಮಾ. ಇದರಲ್ಲಿ ಕಾಮಿಡಿ ಅಂತೂ ಅದ್ಭುತವಾದ ಸೀನ್ಗಳಿದೆ. ಸೊ ಅದೆಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಆದರೆ ಮೊದಲಿಗೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಈ ಸ್ಪಾಟ್ನ ತೋರಿಸೋದಕ್ಕೆ ಅಂದರೆ ಒನ್ಸ್ ಅಗೈನ್ ಮಹಾದೇವಪುರ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಇದೇ ಮಹಾದೇವಪುರದಲ್ಲಿ ಈ ನಮ್ಮ ಚಿತ್ರರಂಗ ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಈ ಮಹಾದೇವಪುರಕ್ಕೆ. ಅದರಲ್ಲೂ ಈ ರಾಮನ ದೇವಸ್ಥಾನ ಇದೆಯಲ್ಲ, ಅದೆಷ್ಟು ಸಿನಿಮಾಗಳಿಗೆ ಸಾಕ್ಷಿಯಾಗಿದೆಯೋ ಏನೋ. ಸೊ ಫಸ್ಟ್ ಸೀನ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಅಂಬರೀಷ್ ಅವರ ಇಂಟ್ರಡಕ್ಷನ್ ಸಾಂಗಲ್ಲಿ ಈ ಸೇತುವೆ ಮೇಲೆ ಒಂದು ಸೀನಲ್ಲಿ ನಡ್ಕೊಂಡು ಕುಣಿತಾ ಬರ್ತಾರೆ. ಇದು ನೋಡಿ, ಇಲ್ಲಿ ಬರ್ತಾರಲ್ಲ ಕಾವೇರಿ ನದಿ ಪಕ್ಕದಲ್ಲಿ ಡ್ಯಾನ್ಸ್ ಆಡ್ಕೊಂಡು ಬರ್ತಾರೆ. ಅಂಬರೀಷ್ ಅವರು ಬರೋದು ಇಲ್ಲೇ, ಇದೇ ಸೇತುವೆ ಮೇಲೇ ಅವರು ಡ್ಯಾನ್ಸ್ ಆಡ್ಕೊಂಡು ಕುಣಿತಾ ಬರೋದು. ಇದೇ ಸೇತುವೆ ಮೇಲೆ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು ಕಾವೇರಿ ನದಿ ಹರಿತಾ ಇದೆ. ಸೊ ಈ ಸೀನ್ ನಡೆದಿರೋದು ಇಲ್ಲೇ. ಇದು ಇವಾಗ ನಾವು ಅವ್ರ ಮನೆ ಹತ್ರ ಹೋಗೋಣ. ಇನ್ನೊಂದು ಸೀನ್ ಇದೆ, ಇದೇ ಕಾವೇರಿ ನದಿ ಪಕ್ಕದಲ್ಲಿ ಆಡೋವಂಥದ್ದು. ಆದರೆ ಫಸ್ಟು ಆ ಮನೆ ಹತ್ರ ಹೋಗ್ಬಿಡೋಣ. ಬನ್ನಿ ಅಂಬಿ ಅವರ ಮನೆ ಹತ್ರ ಹೋಗೋಣ. ನೋಡಿ, ಇದೇ ಅಂಬರೀಷ್ ಅವರ ಮನೆ. ರೌಡಿ ಮತ್ತು MLA ಸಿನಿಮಾದಲ್ಲಿ ಅಂಬರೀಷ್ ಅವರ ಮನೆ ಇದೇ ಆಗಿರುತ್ತೆ. ಅವರು ಈ ಹಾಡು ಹೇಳ್ಕೊಂಬಂದ್ರಲ್ಲ, ಹೀಗೆ ಆಡ್ಕೊಂಬಂದು ಎಂಟ್ರಿ ಸೀನ್ ಆಗೋದೆ ಈ ಗೇಟ್ ಹತ್ರ ನಿಂತ್ಕೊಂಡು ಅಮ್ಮ ಅಂತಾರೆ. ಅವರು ಆ ಕಡೆ ತಾಯಿ ಅಲ್ಲಿ ಡೋರ್ ಹತ್ರ ಕೂತ್ಕೊಂಡು ಹಕ್ಕಿಯೇನೋ ಆರಿಸ್ತಾ ಇರ್ತಾರೆ. ಸೊ ಅವ್ರು ನೋಡ್ಬಿಟ್ಟು ಖುಷಿಯಿಂದ ಬಂದು ಅಂಬರೀಷ್ ಅವ್ರನ್ನ ಮಾತಾಡಿಸ್ತಾ ಇರ್ತಾರೆ. ಆವಾಗ ಇದೇ ಡೋರಿಂದ ಜಗ್ಗೇಶ್ ಅವರು ಎಂಟ್ರಿ ಆಗ್ತಾರೆ. ಜಗ್ಗೇಶ್ ಅವರು ಮಾಮು ಅಂದ್ಕೊಂಡು ಬರ್ತಾರೆ. ಆವಾಗ ಈ ಸೀನೆಲ್ಲ ನಡೆಯೋದು ಇಲ್ಲೇ, ಇದೇ ಭಾಗದಲ್ಲೇ ಈ ಸೀನ್, ಈ ಕಾಂಪೌಂಡ್ ಒಳಗಡೆ ಈ ಸೀನೆಲ್ಲ ನಡೆಯುತ್ತೆ. ಶ್ರೀನಾಥ್ ಅವರು ಬಂದು ದಂಡಪಿಂಡ ಹಾಗೆ ಹೀಗೆ ಅಂತ ಬೈಯೋದು ಈ ಜಾಗದಲ್ಲೇ ನಿಂತ್ಕೊಂಡು ಮಗಂಗೆ ಬೈತಾಯಿದ್ರು ಓಂ ಪ್ರಕಾಶ್ ಅವರು. ಅವೆಲ್ಲ ಮಾಮೂಲಿ ಬಿಡುವಂಥ ಈ ಟೈಮಲ್ಲಿ ಇಲ್ಲೊಂದು ಇದ್ದಿದೆ ನೋಡಿ, ಇದು ಮ್ಯಾಚ್ ಆಗುತ್ತೆ ನೋಡಿ. ಇವಾಗೆಲ್ಲ ತುಂಬ ಚೇಂಜಸ್ ಆಗಿದೆ. ಇಲ್ಲೆಲ್ಲ ಗ್ರಿಲ್ಗಳಿತ್ತು ಫಸ್ಟು, ಬಟ್ ಆ ಗ್ರಿಲ್ಗಳೆಲ್ಲ ಹೋಗಿದೆ. ಬಟ್ ಇದೆಲ್ಲ ಮ್ಯಾಚ್ ಆಗುತ್ತೆ ನೋಡಿ, ಆ ಮೇಲ್ಗಡೆ ಇದೆಲ್ಲನೂ ಗ್ರಿಲ್ಲೆಲ್ಲನೂ ಡೋರೆಲ್ಲನೂ ಮ್ಯಾಚ್ ಆಗುತ್ತೆ. ಸೊ ಇದೆಲ್ಲ ಅಂಬರೀಷ್ ಅವರ ಮನೆ ಆಗಿರುತ್ತೆ ರೌಡಿ ಮತ್ತು MLA ಸಿನಿಮಾದಲ್ಲಿ. ಇದೇ ಆ ಮನೆ. ಇನ್ನು ಈ ಮನೆ ಎದುರುಗಡೆ ಮತ್ತೊಂದು ಮನೆ ಇದೆ, ಅಲ್ಲಿದೆಯಲ್ಲ ಅದು ಒಂದು ಅದ್ಭುತವಾದ ಮನೆ. ಅದು ಬ್ಯಾಂಕ್ ಜನಾರ್ದನ್ ಅವ್ರ ಮನೆ ಆಗಿರುತ್ತೆ. ಅದನ್ನು ನಾನು ಆಮೇಲೆ ತೋರಿಸ್ತೀನಿ. ಬಟ್ ಈ ಮನೆಯಲ್ಲಿ ಈ ಮನೆ ಯಾರ್ದು ಅದನ್ನು ಕೇಳೋಕ್ಕೆ ಹೋದಾಗ ಅಲ್ಲಿ ಯಾರು ದೊಡ್ಡವರು ಇರಲಿಲ್ಲ. ಒಂದು ಮಗು ಇತ್ತು, ಹೆಣ್ಮಗು ಇತ್ತು. ಸೊ ಆಕೆಯನ್ನೇ ನಾನು ಮಾತಾಡಿಸಿದೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ರಾಮೇಗೌಡ ಅವ್ರ ಮನೆ. ಓಕೆ. ಇಲ್ಲಿ ಬರೀ ರೌಡಿ MLA ಒಂದೇ ಫಿಲಮ್ ತೆಗ್ದಿರೋದು ಈ ಮನೆಯಲ್ಲ? ಹೌದಾ? ಎಷ್ಟು ಇವಾಗ ಗೊತ್ತಾಗಲ್ವಾ ನಿಮಗೆ ಯಾವ್ದು ಅಂತ? ರೌಡಿ MLA ಬಿಟ್ಟರೆ ಇದು ಬೇರೆ ಯಾವುದಾದ್ರೂ? ಜಾಸ್ತಿ ಫಿಲಮ್ ನೋಡಲ್ಲ. ಓಕೆ, ಕೇಳಿದ್ರಲ್ಲ, ಇಲ್ಲಿ ತುಂಬಾ ಫಿಲಮ್ ಶೂಟಿಂಗ್ಗಳಾಗಿದೆ. ನಿಮ್ಗೆ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ, ಯಾವುದಾದ್ರೂ ಫಿಲಮ್ ನಿಮ್ಗೆ ನೆನಪಿದ್ರೆ. ಸೊ ಇದನ್ನು ಮುಂದುವರಿಸ್ತಾ ಈ ಮನೆ ಮೇಲೆ ಒಂದು ಅಟ್ಯಾಕಿಂಗ್ ಸೀನ್ ಆಗುತ್ತೆ. ಈ ಕಪಾಲಿ ಇರ್ತಾರೆ, ಸಖತ್ತು ದೊಡ್ಡ ರೌಡಿ, ಆತ ಅಟ್ಯಾಕ್ ಮಾಡ್ತಾನೆ ಈ ಮನೆ ಮೇಲೆ. ಆಗ ಒಬ್ಬ ಅಧಿಕಾರಿನ ಮರ್ಡರ್ ಮಾಡಲಾಗುತ್ತೆ. ಆ ಸೀನ್ ನೋಡ್ಕೊಂಬನ್ನಿ ನೋಡಿ. ಈ ಸೀನ್ ನಡೆದಿರೋದು ಇಲ್ಲೇ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಇಲ್ಲಿ ಅಟ್ಯಾಕ್ ಆಗೋದು, ಇದೇ ಬಾಗ್ಲನ್ನ ಹೊಡ್ಕೊಂಡು ಹೋಗ್ತಾ ಇದ್ದಂಗೆ ರಿಟರ್ನ್ ಅಟ್ಟಿಸ್ಕೊಂಬರ್ಬೇಕಾರೆ ಇದೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಇಲ್ಲೇ ಅವರು ಈ ಕಪಾಲಿ ಕಡೆಯವ್ರು ಏನಿರ್ತಾರೆ ಅವ್ರು ಅಟ್ಟಿಸ್ಕೊಂಬರೋದು ಇಲ್ಲೇ. ಇನ್ನು ಅಟ್ಟಿಸ್ಕೊಂಬಂದ್ಮೇಲೆ ಮರ್ಡರ್ ಮಾಡ್ತಾರೆ ಒಂದು ಬಾವಿ ಹತ್ರ. ಅದು ಸೀನ್ ಇಲ್ಲಿದೆ ನೋಡಿ ಆ ಬಾವಿ. ಈ ಬಾವಿ ಮೇಲೇ ಅವರು ಇರ್ತಾರೆ. ಅಲ್ಲಿ ಒಂದು ಮ್ಯಾಚ್ ಆಗುತ್ತೆ ನೋಡಿ, ಅಲ್ಲೊಂದು ದೀಪ ಇಡೋ ಜಾಗ ಥರ ಇದೆ. ಅಲ್ಲೇ ಬಂದು ಇಲ್ಲಿ ಚುಚ್ಚಿದ ತಕ್ಷಣ ಅವ್ರು ಕೆಳಗಡೆ ಬೀಳೋದು ಇದೇ ಜಾಗದಲ್ಲಿ.
ಇದು ಆ ಬಾವಿ ಆದರೆ ಎಡಗಡೆ ಇರೋದೇ ಅಂಬಿಯವರ ಮನೆ ಆಗಿರುತ್ತೆ. ನಾನು ಆಗಲೇ ತೋರಿಸ್ದಂಗೆ ಅಂಬಿಯವರ ಈ ಸಿನಿಮಾದಲ್ಲಿ ಅಂಬಿಯವ್ರ ಮನೆ ಎಡಭಾಗದಲ್ಲಿರುತ್ತೆ. ಸೊ ಇದು ನಡೆಯೋದು, ಈ ಸೀನ್ ನಡೆಯೋದು ಇಲ್ಲಿ. ಇನ್ನೂ ಒಂದಷ್ಟು ಸ್ನಾನದ ಸೀನ್ಗಳು ಈ ಫಿಲಮಲ್ಲಿದೆ. ಮಾಲಾಶ್ರೀ ಅವರು ಮತ್ತು ಅಂಬರೀಷ್ ಅವರು ಸ್ನಾನದ ರೂಮಲ್ಲಿ ತಗೊಳಕೊಳ್ಳೋದು, ಹಾಗೆ ಪಕ್ಕದ ಮನೆ ಹುಡುಗಿ ಜೊತೆ ತಗೊಳಕೊಳ್ಳೋದು, ಈ ಥರದಷ್ಟು ಸೀನ್ಗಳೆಲ್ಲ ಇದೆ. ಆದರೆ ಈ ಸೀನ್ಗಳನ್ನು ತೆಗೆದಿರೋದು ಇದೇ ಮಹಾದೇವಪುರದ ಬೇರೆ ಒಂದು ಮನೆಯಲ್ಲಿ. ಆ ಮನೆ ಇದೇನೆ. ಈ ಮನೆ ಯಾವುದು ಅನ್ನೋದನ್ನ ನಾನು ಈಗಾಗಲೇ ತುಂಬ ಫಿಲಮಲ್ಲಿ ತೋರಿಸಿದ್ದೀನಿ. ಇದು ಬಂಗ್ಲೆ ಮನೆ ಅಂತಲೇ ಕರೆಯಲಾಗುತ್ತೆ. ಈ ಮನೆಯ ಹಿಂಭಾಗದಲ್ಲಿ ಇವಾಗ ಹೋಗ್ತಾ ಇದ್ದೀನಲ್ಲ, ಆ ಭಾಗದಲ್ಲೇ ಒಂದಷ್ಟು ಸ್ನಾನದ ಸೀನ್ ಆಗಿದೆ. ಅದು ಬೇಡ ಕಣೋ, ನನ್ ಮಾತು ಸ್ವಲ್ಪ ಕೇಳೋ ಬಿಡಮ್ಮ. ಸರಿಯಾ ಈ ಸೀನ್ ನಡೆಯೋದು ಇಲ್ಲೇ ನೋಡಿ. ಇದೇ ಎದುರುಗಡೆ ಅಂಬರೀಷ್ ಅವ್ರ ಮನೆಯೂ ಇದೇ ಅನ್ನೋ ಥರ ತೋರಿಸ್ತಾರೆ. ಅಲ್ಲೂ ಅವ್ರ ಮನೆ, ಇಲ್ಲೂ ಅವ್ರ ಮನೆ. ಫಿಲಮಲ್ಲಿ ಹೇಗೆಲ್ಲ ತೋರಿಸ್ತಾರೆ ನೋಡಿ. ಸೊ ಇಲ್ಲಿ ಅವ್ರ ತಾಯಿ ಸ್ನಾನಕ್ಕೆ ಹೋಗ್ಬೇಡ, ನಿಮ್ಮ ಅಪ್ಪ ಶೇವ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಹೋಗ್ತಾರೆ ಅಂದಾಗ. ಆದರೆ ಅದಕ್ಕೂ ಮುಂಚೆ ಮಾಲಾಶ್ರೀ ಅವರು ಇಲ್ಲೊಂದು ಕಲ್ಲು ಹೊಡೆದ್ಬಿಟ್ಟು ಓಡೋಗಿ ಅಲ್ಲೊಂದು ಸ್ನಾನದ ಮನೆ ಅಂತ ಮಾಡ್ಕೊಂಡಿರ್ತಾರಲ್ವ, ಆ ಸ್ನಾನದ ಮನೆ ಇದರ ಆಪೋಸಿಟ್ ಸೈಡ್ ಇರುತ್ತೆ. ಆ ಆಪೋಸಿಟ್ ಸೈಡಲ್ಲೇ ಆ ಸ್ನಾನದ ರೂಮ್ ಅಂದರೆ ಚಪ್ರದ ಇದರಲ್ಲಿ ಮಾಡಿರ್ತಾರಲ್ಲ, ತೆಂಗಿನ ಗರಿಲಿ ಮಾಡಿರ್ತಾರಲ್ಲ, ಆ ಸ್ನಾನದ ಮನೆ ಇಲ್ಲಿರುತ್ತೆ, ಈ ಪೋರ್ಷನಲ್ಲಿರುತ್ತೆ. ಇದೇ ಜಾಗದಲ್ಲೇ ಮಲಾಶ್ರೀಯವ್ರು ಮುಂಚೆನೇ ಬಂದು ಕಲ್ಲು ಹೊಡೆದ್ಬಿಟ್ಟು ಬಂದು ಅವ್ರು ಯಾರೋ ಕೂತ್ಕೊಂಡ್ರು ಅಂತ ಬಂದು ಇಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾರಲ್ಲ, ಅದೆಲ್ಲ ಇಲ್ಲೇ ಈ ಮೂಲೆಯಲ್ಲಿ ಒಂದು ಡ್ರಮ್ಮಲ್ಲಿ ಸೇರ್ಕೊಂಡಿರ್ತಾರೆ. ಒಂದು ಸೀನಲ್ಲಿ ಅಂಬರೀಷ್ ಅವ್ರು ಬಂದ್ಬಿಟ್ಟು ನನ್ನ ಎದೆ ತಿಕ್ಕಬೇಕು ಹಾಗೆ ಹೀಗೆ ಅಂತ ಕಾಮಿಡಿ ಎಲ್ಲ ಮಾಡ್ತಾರಲ್ಲ, ಅದಾಗೋದು ಈ ಜಾಗದಲ್ಲಿ. ಇಲ್ಲೇ ಆ ಡ್ರಮ್ ಇಡಲಾಗಿರುತ್ತೆ. ಇನ್ನು ಅವ್ರ ಅಪ್ಪ ಕೂಕೊಂಬರ್ತಾರೆ, ಅಂದರೆ ಶ್ರೀನಾಥ್ ಅವ್ರು ಕೂಕೊಂಬರ್ತಾರೆ. ಎಲ್ಲಿದೆಯೋ ಬಾರ ಇಲ್ಲಿ ಹಂಗೆ ಹಿಂಗೆ ಅಂತ ಬಂದಾಗ ಅವರು ಕಿಟಕಿ ಹತ್ಕೊಂಡು ಓಡೋಗ್ತಾರಲ್ಲ, ಆ ಕಿಟಕಿ ಅದೇ ನೋಡಿ. ಸೊ ಇದೆಲ್ಲ ನಡೆಯೋದು ಇಲ್ಲೇ. ಇಲ್ಲಿ ನೋಡಿದಾಗ ಇಲ್ಲಿ ಸಿಡಿದದ್ದ ಗಂಡು ಅಂತ ಏನೋ ಬರ್ದಿತ್ತು. ಸೊ ಆ ಥರ ಏನಾದರೂ ಫಿಲಮ್ ಇಲ್ಲಿ ಏನಾದರೂ ಇರುತ್ತಾ ಅಂತ ಚೆಕ್ ಮಾಡಿದೆ. ಸದ್ಯಕ್ಕೆ ಅದು ಮುಂದಿನ ದಿನಗಳಲ್ಲಿ ನೋಡ್ಕೋತೀನಿ. ಬಟ್ ಆ ಸ್ನಾನದ ಸೀನ್ಗಳು ಏನಿದೆ ಆ ಫಿಲಮಲ್ಲಿ, ಅದೆಲ್ಲ ನಡೆಯೋದು ಇಲ್ಲೇ ಮಾಲಾಶ್ರೀ ಅವರು ಕೂತ್ಕೊಂಡು ಮತ್ತು ಅಂಬರೀಷ್ ಅವ್ರಿಗೂ ಅದೊಂದು ಕಾಮಿಡಿ ಸೀನ್ ಆಗುತ್ತಲ್ಲ ಸ್ನಾನದ ಇದರಲ್ಲಿ, ಇಲ್ಲಾಂದ್ರೂ ಕೂತ್ಕೊಬಿಡ್ತೀನಿ ಕಿರ್ಚ್ಕೊಬಿಡ್ತೀನಿ ಅಂತ, ಆಗ ನಡ್ಕೊಂಬರೋದೆಲ್ಲ ಇಲ್ಲೇ ಒಂದು ಪೋರ್ಷನಲ್ಲಿ ಇದಾಗಿರುತ್ತೆ. ಆವಾಗಲೇ ನಾನೊಂದು ಟ್ರೈಲರಲ್ಲಿ ತೋರಿಸ್ದಂಗೆ ಇದೇ ಪೋರ್ಷನಲ್ಲೇ ಮತ್ತೊಂದು ಕಾಮಿಡಿ ಸೀನ್ ಆಗುತ್ತೆ. ಅಂಬರೀಷ್ ಅವರು ತಪ್ಪಿಸ್ಕೊಂಡು ಓಡೋಯ್ತಾರೆ, ಪಕ್ಕದ ಮನೆಗೆ ಹೋಗಿರ್ತಾರೆ, ಆಮೇಲೆ ಅವ್ರು ಸೀರೆನೇ ಎತ್ಕೊಂಬಂದ್ಬಿಡ್ತಾರೆ. ಇದೆಲ್ಲ ಆಗುತ್ತಲ್ಲ, ಆವಾಗ ಎತ್ಕೊಂಬಂದಾಗ ಸೀರೆ ಬಿಸಾಕ್ತಾರೆ ಗೊತ್ತಾ, ಅದಾಗೋದು ಈ ಬಿಲ್ಡಿಂಗ್ನ ಮೇಲ್ಗಡೆ ಪೋರ್ಷನ್. ಅಲ್ಲಿ ನೀಲಿ ಕಲರ್ ಇದು ಕಾಣ್ತಿತ್ತಲ್ಲ ಡೋರು, ಅಲ್ಲಿಂದನೇ ಬಿಸಾಕೋದು. ಇದೆಲ್ಲ ನಡೆಯೋದು ಇಲ್ಲೇ. ಅದು ತೋರಿಸ್ತೀನಿ ನೋಡಿ ಮತ್ತೊಮ್ಮೆ. ನೋಡಿ ಈ ಸೀನಲ್ಲಿ ಇದೇ ಡೋರಲ್ಲೇ, ಆ ನೀಲಿ ಕಲರ್ ಡೋರಲ್ಲೇ ಅಂಬರೀಷ್ ಅವರು ಸೀರೆ ಹಾಕೊಂಡ್ಬಂದ್ಬಿಟ್ಟಿರ್ತಾರೆ ಪಕ್ಕದ ಮನೆಯವ್ರದ್ದು. ಅವ್ರದ್ದು ಎಸೆಯೋದು ಈ ಕಾಡಿಯಾಗೆ. ಇಲ್ಲಿಂದ ಆ ಕಾಮಿಡಿಯನ್ ನೋಡಿಬಿಟ್ಟು ಅಂತ ನೋಡ್ತಾರೆ, ಇದೇ ನಿಂದು ನನ್ನ ಹೆಂಡ್ತಿ ಸೀರೆ ಅಂತ ನೋಡ್ತಾರಲ್ಲ, ಆಗ ಮತ್ತೆ ಮೇಲೆ ನೋಡಿದಾಗ ಶ್ರೀನಾಥ್ ಅವ್ರು ಬರ್ತಾರೆ. ಶ್ರೀನಾಥ್ ಅವ್ರು ಇರ್ತಾರೆ. ಈ ಕಾಮಿಡಿ ಸೀನ್ ನಡೆಯೋದು ಇದೇ ಬಿಲ್ಡಿಂಗ್ನ ಈ ಭಾಗದಲ್ಲಿ. ಇದು ಬಂಗ್ಲೆ. ಏನು ಸಾಧಿಸೋದಕ್ಕೋಸ ಬದುಕಿದ್ಯಾ ಅಂತ ಕೇಳಿಲ್ಲ, ನಾನೇ ಕಣು ಸಾಧಿಸಿದ್ದು, ನೇಣು ಹಾಕೊಂಡು ಸಾಯ್ಬಾರ್ದೇನೋ. ಈ ಫೇಮಸ್ ಸೀನ್ ಯಾರಾದರೂ ಮರೆಯೋಕ್ಕಾಗತ್ತಾ? ಓಟ್ ಹಾಕ್ಬಾರ್ದು ಅಂತ ಕಪಾಲಿ ಆವಾಜ್ ಹಾಕಿ ಹೋದ್ರೂ ಒಬ್ಬರು ಬರಲ್ಲ ಓಟ್ ಹಾಕೋದಕ್ಕೆ. ಆಗ ಒಬ್ಬ ತಾತಪ್ಪ ಬಂದು ಓಟ್ ಹಾಕ್ತಾರಲ್ಲ, ಆ ಓಟ್ ಹಾಕ್ಬೇಕಾದ್ರೆ ಓಟ್ ಹಾಕ್ಬಿಟ್ಟು ಬಂದು ಊರವ್ರಿಗೆಲ್ಲ ಒಂದು ಆವಾಜ್ ಹಾಕ್ತಾರೆ ಈ ಥರ. ಅದೆಲ್ಲ ನಡೆಯೋದು ಈ ಜಾಗದಲ್ಲಿ. ಅದು ಸರ್ಕಲ್ ಥರ ಕಾಣುತ್ತಲ್ಲ, ಇದೇ ಜಾಗದಲ್ಲಿ ಅದಾಗೋದು. ಇದೇ ರಾಮ ಮಂದಿರ ಎದುರುಗಡೆನೇ ನಿಂತ್ಕೊಂಡು ಅಜ್ಜ ಆವಾಜ್ ಹಾಕೋದು. ಏನು ಪ್ರೂಫ್ ಅನ್ನೋದಕ್ಕೆ ಇಲ್ಲಿ ನೋಡಿ ತೋರಿಸ್ತೀನಿ. ಅವರು ಒಂದು ಫ್ರೇಮಲ್ಲಿ ಆವಾಜ್ ಹಾಕ್ಬೇಕಾರೆ ಈ ರಾಮ ಲಕ್ಷ್ಮಣ ಸೀತೆಯ ಒಂದು ಇದು ಬರುತ್ತೆ. ಸೊ ಇಲ್ಲೇ ನಿಂತ್ಕೊಂಡು ಈ ಭಾಗದಲ್ಲೇ ನಿಂತ್ಕೊಂಡಿರ್ತಾರೆ, ಅವರು ಆವಾಜ್ ಹಾಕ್ತಿರ್ತಾರೆ. ಇದೆಲ್ಲ ನಡೆಯೋದು ಇದೇ ಜಾಗದಲ್ಲಿ. ದೂರದಲ್ಲಿ ನೋಡ್ಬೋದು ಆ ಮನೆಯೆಲ್ಲ ಕಾಣುತ್ತಲ್ಲ, ಈ ಮನೆಯೆಲ್ಲ ಅಲ್ಲೇ ಕಾಣುತ್ತೆ. ಸೊ ಇದೆಲ್ಲ ನಡೆಯೋದು ಇದೇ ಜಾಗದಲ್ಲಿ ಅನ್ನೋದಕ್ಕೆ ಇದು ಒಂದು ಪ್ರೂಫು. ಇದಷ್ಟೇ ಅಲ್ಲ, ಓಟ್ ಹಾಕಕ್ಕೆ ಹೋಗಿರ್ತಾರಲ್ಲ, ಅಲ್ಲೊಬ್ರು ಇದ್ದಾರೆ. ನಾನು ಈ ಹಿಂದೆ ಒಂದು 5 ಎಪಿಸೋಡಲ್ಲಿ ತೋರಿಸ್ತೀನಿ, ಅವ್ರನ್ನ ತೋರಿಸ್ತೀನಿ ನೋಡಿ ಇಲ್ಲೊಂದು ಸರಿ ನೋಡಿ. ಇವರು ನಮ್ಮ ಅಂದಾನೆ ಗೌಡ್ರು. ಆಗಲೇ ಒಂದು 7-8 ಎಪಿಸೋಡಲ್ಲಿ ಇವ್ರನ್ನ ತೋರಿಸಿದ್ದೀನಿ. ಇವ್ರು ಇವತ್ತಿಲ್ಲ. ಆದರೆ ಇವರು ಮಹಾದೇವಪುರಕ್ಕೆ ಯಾರೇ ಬಂದರೂ ಇವ್ರನ್ನೇ ಮೀಟ್ ಮಾಡ್ತಾ ಇದ್ದಿದ್ದು ಅನ್ನೋದು ಹೇಳಿದ್ದೀನಿ. ಒಂಥರ ಈ ಕನ್ನಡ ಚಿತ್ರರಂಗಕ್ಕೆ ಇವ್ರ ಕೊಡುಗೆನೂ ಇದೆ, ಇವ್ರನ್ನ ಸ್ಮರಿಸ್ಕೋಬೇಕು. ಸೊ ಅದಕ್ಕೋಸ್ಕರ ಮತ್ತೆ ಇವ್ರನ್ನ ತೋರಿಸ್ತಾ ಇದ್ದೀನಿ. ಅವಶ್ಯಕತೆ ಇರಲಿಲ್ಲ, ತುಂಬ ಸರಿ ಹೇಳಿದ್ದೀನಿ. ಬಟ್ ಅಂದಾನೆ ಗೌಡ್ರು ನಮ್ಮ ಚಿತ್ರರಂಗಕ್ಕೆ ಕೊಡುಗೆ ತುಂಬಾ ಇದೆ. ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದು ಅವರ ಕುಟುಂಬ, ಇದು ಅವರ ಮನೆ. ಈಗ ಹೇಗಿದೆ ನೋಡಿ. ಓಕೆ, ಬಿಡಿ ಅದನ್ನು. ಸೊ ಇವಾಗ ನಾವು ನೆಕ್ಸ್ಟ್ ಸೀನ್ಗೆ ಹೋಗೋಣ ಅಲ್ವಾ.
ಸಿಕ್ಕದು. ಈ ಸೀನ್ ನಡೆದಿರೋದು ಇದೇ ಕಾವೇರಿ ತಾಯಿಯ ಮಡಿಲಲ್ಲಿ ಮಹಾದೇವಪುರದಲ್ಲಿ ಹರಿಯುವಂತಹ ಕಾವೇರಿ ನದಿಯ ಪಕ್ಕದಲ್ಲೇ ಈ ಸೀನ್ ನಡೆಯೋದು. ಆದರೆ ಆ ಬೋರ್ಡ್ ಮೇಲೆಲ್ಲ ಕುತ್ಕೋತಾರಲ್ಲ, ಆ ಬೋರ್ಡ್ ಎಲ್ಲಿ ಅಂತ ನಾನು ಇಲ್ಲಿ ಒಬ್ಬರು ವಯಸ್ಸಾದವರಿದ್ದರು, ಅವ್ರನ್ನ ನಾನು ಕೇಳಿದೆ. ಅವಾಗ ಅವರು ಕರ್ಕೊಂಡೋಗಿ ತೋರಿಸಿದ್ರು. ಬನ್ನಿ ಅವ್ರೇನು ಹೇಳ್ತಾರೆ ಕೇಳೋಣ. ಯಾವುದು ಎಲ್ಲಿ ಬೋರ್ಡ್ ಇತ್ತು? ಆ ಮಲಿಕುಂಡ್ ಆಡೋದು. ಓ ಅದೇ ಎಲ್ಲಿ ಅದು? ಹೊಡೆದಾಕ್ಬಿಟ್ರಾ? ಯಾಕೆ? ಇಲ್ಲಿ ಬೋರ್ಡ್ ಇಲ್ಲೇನ ಮಲ್ಗೋದು? ಇಲ್ಲೇ ಅಂಬರೀಷ್ ಅವ್ರು ಮಲ್ಗೋದು. ಓ ಇದು ಎತ್ತರ ಇದಿತ್ತು. ಏನ ಬೋರ್ಡ್ ಇಲ್ಲಿ ಬಿದ್ದೈತೆ? ಅದು ನೀರು ಕಮ್ಮಿ ಆದ್ರೆ ಕಾಣ್ತದ? ಅದು ಏನು ಇಷ್ಟೊಂದು ನೀರು ಬಂದ್ಬಿಟ್ಟದಲ್ಲ? ಮಳೆ ಐತಲ್ಲ, ಮಳೆ ಆಗಿದ್ದಕ್ಕೆ. ಓಕೆ ಓಕೆ ಓಕೆ. ಇನ್ಯಾವ್ದು ಆಗೈತೆ ಅಣ್ಣಯ್ಯ? ಯಾರೋ ಗೊತ್ತು ಎಲ್ಲ. ಆ ಕಟ್ಟೆ ಮೇಲೆ ಇದ್ದಲ್ವಾ ಮನ ಮೆಚ್ಚಿದ ಹುಡುಗಿ, ಆ ಕಟ್ಟೆ ಮೇಲೆ ಡ್ಯಾನ್ಸ್ ಆಡೋದು. ಓ ಇದ್ರ ಮೇಲೂ ಡ್ಯಾನ್ಸ್ ಆಡ್ತಾರಲ್ವಾ? ಓ ನೀರಿಲ್ಲ ಅಂದ್ರೆ ನಡ್ಕೊಂಡು ಹೋಗ್ಬಿಡ್ಬೋದಾ? ಈಗಲೂ ಹೋಯ್ತೀರಾ? ಹಾಂ ಎಲ್ಲಿ? ಬ್ಯಾಂಕ್ ಹತ್ರನಾ? ಮನೆ ಹೌದಾ? ಹೊರಗಡೆ ಅಲ್ಲಿ ತರೋದು ಒಳ ಹತ್ರ. ಹೌದಾ? ಸುಮಾರು ಫಿಲಮ್ಗಳು ತೆಗೆದವ್ರು, ಯಾರಿಗೆ ಜಾಸ್ತಿ ಇದ್ದಾರೆ ನಮ್ಗೆ. ಹೌದು. ಫಸ್ಟ್ ಓಂ ಕುಸುಮ ಲೊಕೇಶನ್ದು ಮಂಜುಳಿದು ಯಾವುದು? ಬೆತ್ತಲೆ ಸೇವೆ. ಬೆತ್ತಲೆ ಸೇವೆ ಅದೇ, ಅದು ಇಲ್ಲೇನಾ ಮಾದೇಪುರದಲ್ಲ? ನಿಮ್ಮ ಧೈರ್ಯ. ಇದಷ್ಟೇ ಅಲ್ಲ ಸ್ನೇಹಿತರೆ, ನಿಮ್ಗೆ ಇನ್ನೊಂದು ಸೀನ್ ಗ್ಯಾಪ್ನ ಇರ್ಬೋದು. ಜಗ್ಗೇಶ್ ಅವ್ರದ್ದು ಟಚಿಂಗ್. ಆ ಸೀನ್ ಒಂದ್ಸರಿ ನೋಡಿ. ಈ ಸೀನ್ ಕೂಡ ಎಲ್ಲಿ ನಡೆದಿತ್ತು? ಅದು ನಮ್ಮ ಬೆಂಗಳೂರಲ್ಲೇ ನಡೆದಿರೋದು. ಅದು ಎಲ್ಲಿ ಅಂತ ಹೇಳ್ತೀನಿ, ಆದ್ರೆ ಅದು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ. ಆದ್ರೆ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಮುಂದಿನ ದಿನಗಳಲ್ಲಿ ಯಾವ ಸಿನಿಮಾ ಮಾಡಬೇಕು ಅನ್ನೋದನ್ನು ಹೇಳೋದನ್ನ ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ಇದೇ ಮನೆಯಿಂದ ಮತ್ತೊಂದು ಎಪಿಸೋಡ್ ನಿಮ್ಗೆ ತರ್ತೀನಿ, ತೋರಿಸ್ತೀನಿ ಅಂತ ಹೇಳ್ತಾ, ಹಾಗೆ ಸ್ನೇಹಿತರೆ ನನ್ನ ಕೆಲಸ ಇಷ್ಟ ಆಗ್ತಿದ್ರೆ ಗೊತ್ತಲ್ಲ, ಕೆಳಗಡೆ ಶೇರ್ ಬಟನ್ ಪಕ್ಕ ರಿಮೇಕ್ಸ್ ಪಕ್ಕ ನನಗೆ ಸೂಪರ್ ಥ್ಯಾಂಕ್ಸ್ ಕೊಡುವಂತಹ ಆಪ್ಷನ್ ಇದೆ. ಸೂಪರ್ ಥ್ಯಾಂಕ್ಸ್ ಕೊಟ್ರೆ ನನ್ಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ರೋಚಕ ವಿಡಿಯೋದೊಂದಿಗೆ ನಿಮ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.